ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಿಮಗೆ ಸೋಮಾವತಿ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದು ಸೋಮಾವತಿ ಅಮಾವಾಸ್ಯೆ ಬಂದು ಬಹಳ ವಿಶೇಷವಾದದ್ದು. ಸೋಮವಾರದಂದು ಅಮಾವಾಸ್ಯೆ ಬಂದಿರುವುದರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ದಿನ ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಪೂಜೆ ಮಾಡಿ ನೈವೇದ್ಯವನ್ನು ಸಲ್ಲಿಸಿದರೆ ಒಳಿತಾಗುತ್ತದೆ. ಜೊತೆಗೆ ದಾನ ಧರ್ಮಗಳಿಗೂ ಇದು ಒಳ್ಳೆಯ ಸಮಯವಾಗಿರುತ್ತದೆ. ಸೋಮಾವತಿ ಅಮಾವಾಸ್ಯೆಗೆ ನಾವು ವಿಶೇಷವಾಗಿ ಯಾವ ರೀತಿ ನಾವು ಪೂಜೆ ಮಾಡಿದರೆ, ದೇವತಾ ಕಾರ್ಯಗಳನ್ನು ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ, ಮತ್ತು ಪೂಜೆಯ ಮುಹೂರ್ತ ಎಷ್ಟೊತ್ತಿಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೋಮಾವತಿ ಅಮಾವಾಸ್ಯೆ ಎಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಫಲ ಕೂಡ ಸಿಗುತ್ತದೆ. ಶಿವನ ಕೃಪೆಯೂ ಕೂಡ ಸಿಗುತ್ತದೆ. ಪಿತೃದೋಷಗಳಿದ್ದರೆ ಅಮಾವಾಸ್ಯೆ ಎಂದು ನಿವಾರಣೆ ಆಗುತ್ತದೆ. ಜಾತಕದಲ್ಲಿ ಪಿತೃದೋಷ ಇರುವವರು ಪಿತೃದೋಷ ನಿವಾರಣೆಗೆ ಅಮಾವಾಸ್ಯೆ ಎಂದು ಪರಿಹಾರೋಪಾಯಗಳನ್ನು ಅನುಸರಿಸಬೇಕಾಗುತ್ತದೆ. ಸೋಮಾವತಿ ಅಮಾವಾಸ್ಯೆ ಎಂದು ಪಿತೃದೇವತೆಗಳನ್ನು ಪ್ರಸನ್ನಗೊಳಿಸಬಹುದು. ಈ ಬಾರಿ ಸೋಮಾವತಿ ಅಮಾವಾಸ್ಯೆ ಬಂದು ಡಿಸೆಂಬರ್ 30ರಂದು ಬರುತ್ತದೆ. ಬೆಳಗ್ಗೆ 4 ಗಂಟೆಗೆ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುತ್ತದೆ. ಡಿಸೆಂಬರ್ 30ರಂದು ಬೆಳಗ್ಗೆ 3:56ರವರೆಗೆ ಇರುತ್ತದೆ. ನೋಡಿ, ಇದೇ ರೀತಿ ಪೂಜೆಯ ಮುಹೂರ್ತ ಇರುತ್ತೆ. ಇನ್ನು ನಾವು ಸೋಮಾವತಿ ಅಮಾವಾಸ್ಯೆಯನ್ನು ನಾವು ಪಿತೃಗಳನ್ನು ಮೆಚ್ಚಿಸಲು ಈ ರೀತಿ ಮಾಡಬೇಕಾಗುತ್ತದೆ. ಪಿತೃದೇವತೆಗಳನ್ನು ಮೆಚ್ಚಿಸಲು ಸೋಮಾವತಿ ಅಮಾವಾಸ್ಯೆ ಎಂದು ಬೆಳಗ್ಗೆ ಬೇಗ ಎದ್ದು ದರ್ಪಣ ಕೊಡಬೇಕು. ಕಪ್ಪು ಎಳ್ಳನ್ನು ದಾನ ಮಾಡಿ ಪಿತೃಗಳನ್ನು ಮೆಚ್ಚಿಸಬಹುದು. ಅರಳಿ ಮರಕ್ಕೆ ನೀರು ಹಾಕಿ 7 ಬಾರಿ ಪ್ರದಕ್ಷಿಣೆ ಹಾಕುವುದು ಒಳ್ಳೆಯದು. ಈ ದಿನ ಸಾಸಿವೆ ಎಣ್ಣೆ ಅಥವಾ ಕಪ್ಪು ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ಪಿತೃಗಳಿಗೆ ಸಮಾಧಾನವಾಗುತ್ತದೆ ಮತ್ತು ದಾನ ಧರ್ಮ ನೀಡುವುದರಿಂದ ಕಪ್ಪು ಎಳ್ಳು, ಮೊಸರು, ಹಾಲು, ಬಟ್ಟೆ, ಹಣ್ಣು, ಬೇಳೆಕಾಳುಗಳನ್ನು ಸಹ ಎಂದು ದಾನ ಮಾಡಬಹುದು. ಇವಿಷ್ಟೇ ಅಲ್ಲದೆ ಅಮಾವಾಸ್ಯೆ ಎಂದು ಶಿವನ ಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ವಿಶೇಷ ಫಲಿತಾಂಶಗಳನ್ನು ಕೂಡ ನಾವು ಪಡೆಯಬಹುದು. ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ಮನೆಯಲ್ಲಿ ಯಾವುದೇ ಅಡೆತಡೆಗಳನ್ನು ತೊಡೆದು ಹಾಕಲು ಸಹ ಇದು ಸಹಾಯ ಮಾಡುತ್ತದೆ. ಅದಕ್ಕೋಸ್ಕರ ನಾವು ಸೋಮಾವತಿ ಅಮಾವಾಸ್ಯೆ ಎಂದು ಈ ವಸ್ತುಗಳನ್ನು ದಾನ ಮಾಡಬೇಕು. ಅದರ ಜೊತೆಗೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ನದಿ ಸ್ನಾನ ಮಾಡಬೇಕು. ಅದರ ಜೊತೆಯಾಗಿ ನಾವು ಶಿವನ ಮೃತ್ಯುಂಜಯ ಮಂತ್ರವನ್ನು ಸೋಮಾವತಿ ಅಮಾವಾಸ್ಯೆ ದಿನ ನಾವು ಪಠಿಸೋದ್ರಿಂದನೇ ವಿಶೇಷವಾಗಿ ನಮ್ಮ ಮನೆಯಲ್ಲಿರೋಂಥ ಹಣಕಾಸಿನ ಸಮಸ್ಯೆಗಳು ಎಂಥದ್ದೇ ಇದ್ದರೂ ಅದು ನಿವಾರಣೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಸ್ನೇಹಿತರೆ, ತುಂಬ ಸರಳವಾದದ್ದು. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲಿ ಸೋಮಾವತಿ ಅಮಾವಾಸ್ಯೆ ದಿನ ವಿಶೇಷವಾಗಿ ಶಿವನಿಗೆ ನೀವು ಶಿವನ ಮೃತ್ಯುಂಜಯ ಮಂತ್ರವನ್ನು ಪಠಣೆ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಸಾಧ್ಯವಾದಷ್ಟು ಅವತ್ತಿನ ದಿನ ನೀವು ಶಿವನ ದೇವಸ್ಥಾನಗಳಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಾನನ ಕೊಡಿ. ಅಂದರೆ ಸಾಡೆ ಸಾತಿ ಸಮಸ್ಯೆಗಳೇನಾದರೂ ಇದ್ದರೆ, ಗ್ರಹ ದೋಷಗಳಿದ್ದರೆ, ಕುಜ ದೋಷಗಳು ಯಾವುದಾದ್ರೂ ದೋಷಗಳಿದ್ದರೆ ಆ ದೋಷಗಳನ್ನು ನಾವು ಆ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೋಸ್ಕರ ನಾವು ಅವತ್ತಿನ ದಿನ ಅಮಾವಾಸ್ಯೆಯ ದಿನಗಳಲ್ಲಿ ವಿಶೇಷವಾಗಿ ಕಪ್ಪು ಎಳ್ಳು, ಮೊಸರು, ಹಾಲು, ಬಟ್ಟೆ, ಹಣ್ಣುಗಳು ಅಥವಾ ಧಾನ್ಯಗಳನ್ನು ನಾವು ದಾನ ಮಾಡೋದೇ ನಮಗೆ ಒಂದು ವಿಶೇಷವಾಗಿರುತ್ತೆ. ಅಂಥ ದಾನ ಮಾಡಿದಾಗ ಕುಟುಂಬದಲ್ಲಿ ಹಣಕಾಸಿಗೆ ಏನಾದರೂ ತುಂಬ ತೊಂದರೆ ಆಗ್ತಿದ್ರೆ ನಾವು
ನಾವು ಒಬ್ಬರಿಗೆ ದಾನ ಕೊಟ್ಟಾಗ ನಮಗೆ ಅದು ಒಂದಷ್ಟು ನಾವು ದಾನ ಕೊಟ್ಟಾಗ ನಮಗೆ ಅದು ಪುನಃ ಎರಡರಷ್ಟು ದಾನವಾಗಿ ಮತ್ತೆ ನಮಗೆ ಇನ್ಯಾವುದೋ ಒಂದು ರೂಪದಲ್ಲಿ ಬರುತ್ತೆ. ಅಕಸ್ಮಾತು ಪಿತೃದೋಷಗಳಿದ್ದರೆ ಅಂದರೆ ತಂದೆ ತಾಯಿಗಳ ಕಾರ್ಯಗಳನ್ನು ನಾವು ಸರಿಯಾಗಿ ಮಾಡಿಲ್ದಲೇ ಇದ್ದರೆ ಅಂಥವರು ಸಹ ಆ ಸೋಮವತಿ ಅಮಾವಾಸ್ಯೆಯಲ್ಲಿ ಅವರ ಹೆಸರುಗಳನ್ನು ಹೇಳಿ ವಿಶೇಷವಾಗಿ ಅರಳಿ ಮರಕ್ಕೆ ಹೋಗಿ 7 ಬಾರಿ ನೀವು ನೀರನ್ನು ಸುರಿಯೋದಿರ್ಬೋದು. ಅದು ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಕೊಂಡು 7 ಬಾರಿ ನಿಮ್ಮ ಪಿತೃದೇವತೆಗಳನ್ನು ನೆನೆಸ್ಕೊಂಡು ಅರಳಿ ಮರಕ್ಕೆ ನೀರನ್ನು ಹಾಕೋದ್ರಿಂದಲೂ 7 ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದಲೂ ಅವರಲ್ಲಿರೋಂಥ ಯಾವುದೋ ಒಂದು ದೋಷಗಳಿಂದ ನಮಗೆ ಬರ್ತಿರೋಂಥ ಸಂಕಟಗಳಿರ್ಬೋದು ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡುತ್ತೆ. ಅವತ್ತಿನ ದಿನ ವಿಶೇಷವಾಗಿ ಅರಳಿ ಮರದ ಕೆಳಗಡೆ ನಾವು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚೋದಿರ್ಬೋದು ಅಥವಾ ಎಳ್ಳೆಣ್ಣೆಯಿಂದ ನಾವು ಪಿತೃದೇವತೆಗಳಿಗೆ ಸಂಬಂಧಪಟ್ಟಂಥದ್ದನ್ನು ನೆನೆಸ್ಕೊಂಡು ನಾವು ದೀಪಗಳನ್ನು ಹಚ್ಚೋದ್ರಿಂದನೂ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಅರಳಿ ಮರದಲ್ಲಿ ನೀವು ದೀಪನ ಹಚ್ಚೋಕ್ಕಾಗಲಿಲ್ಲ ಅಂತ ಅನ್ನೋರು ಮನೆಗಳಲ್ಲಿ ವಿಶೇಷವಾಗಿ ಅವತ್ತಿನ ದಿನ ಪ್ರವೇಶ ದ್ವಾರದ ಮುಂದೆ ನೀವು ವಿಶೇಷವಾಗಿ ಕಪ್ಪು ಎಳ್ಳೆಣ್ಣೆಯಿಂದ ದೀಪ ಹಚ್ಬೋದು. ಸಾಸಿವೆ ಎಣ್ಣೆಯಿಂದ ನೀವು ವಿಶೇಷವಾಗಿ ದೀಪನ ನೀವು ಹಚ್ಚಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಶಿವನ ದೇವಸ್ಥಾನಗಳಲ್ಲಿ ನೀವು ಸಾಸಿವೆ ಎಣ್ಣೆನ ನೀವು ತಗೊಂಡೋಗಿ ಅಥವಾ ಮಣ್ಣಿನ ಹಣತೆ ಒಳಗಡೆ 2 ಮಣ್ಣಿನ ಹಣತೆ ಒಳಗಡೆ ನೀವು ಕಲವದಾರ ಹಾಕಿ ಅದರ ಜೊತೆಗೆ ನೀವು ವಿಶೇಷವಾಗಿ ಸಾಸಿವೆ ಎಣ್ಣೆನ ಹಾಕಿ ಶಿವನ ದೇವಸ್ಥಾನದಲ್ಲಿ ನಿಮಗೆ ಏನು ಬೇಕೋ ನಿಮಗೆ ಯಾವ ರೀತಿ ಸಮಸ್ಯೆಗಳಿದೆಯೋ ನಿಮ್ಮ ಜೀವನದಲ್ಲಿ ಆವರಿಸಿಕೊಂಡಿರೋಂಥ ಕತ್ತಲು ಹೋಗಿ ಬೆಳಕು ಬರಬೇಕು ಅಂತ ನೀವು ಬಯಸ್ತಾ ಇದ್ದೀರೋ ಅಂಥದ್ದು ನಿಮಗೆ ಆಗಬೇಕು ಅಂತ ಬಯಸುವಂಥರು ಶಿವನ ದೇವಸ್ಥಾನದಲ್ಲಿ ಮೃತ್ಯುಂಜಯ ಮಂತ್ರನ ನೀವು ಹೇಳ್ಕೊಂಡು 2 ಮಣ್ಣಿನ ದೀಪಗಳನ್ನು ನೀವು ಕಲವದಾರದೊಂದಿಗೆ ಸಾಸಿವೆ ಎಣ್ಣೆನ ಹಾಕಿ ದೀಪ ಹಚ್ಚೋದ್ರಿಂದನೇ ನಿಮಗೆ ಯಾವುದೇ ರೀತಿಯ ದೋಷಗಳಿದ್ರೂ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಈ ರೀತಿ ನಾವು ಸೋಮಾವತಿ ಅಮಾವಾಸ್ಯೆನ ನಾವು ಆಚರಣೆ ಮಾಡಬೇಕು. ಯಾಕೆ ನಾವು ಅವತ್ತಿನ ದಿನ ಶಿವನ ನಾವು ಮೃತ್ಯುಂಜಯ ಮಂತ್ರನ ನಾವು ಪಠಿಸ್ಬೇಕು ಅಂದರೆ ಅಪಮೃತ್ಯು ದೋಷಗಳಿರುತ್ತೆ, ಆರೋಗ್ಯದ ಸಮಸ್ಯೆಗಳಿರುತ್ತೆ, ಗಂಡಾಂತರಗಳು ನಮಗೆ ಗೊತ್ತಿಲ್ಲದಿದ್ದಂಗೆ ಜೀವನದಲ್ಲಿ ಯಾವುದೋ ಒಂದು ಸಮಯದಲ್ಲಿ ಆಕ್ರಮಿಸ್ಕೊಂಡ್ಬಿಡುತ್ತೆ. ಯಾವುದೋ ಒಂದು ವಿಷಯಕ್ಕೆ ಎಲ್ಲೋ ಒಂದು ದೇವತಾ ಕಾರ್ಯಗಳಿಗೆ ಆಚೆ ಹೋಗಬೇಕು ಅಂತ ಹೋಗ್ತಿರ್ತೀವಿ. ಆಚೆ ಹೋದವರು ಮನೆ ಒಳಗಡೆ ಬರ್ತೀವಿ ಅನ್ನೋ ನಂಬಿಕೆನೇ ಇರೋದಿಲ್ಲ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ. ಮುಖ್ಯವಾಗಿ ಮನುಷ್ಯನಿಗೆ ಹಣಕ್ಕಿಂತ ಆರೋಗ್ಯ ಅನ್ನೋದು ತುಂಬ ಮುಖ್ಯ. ನಮ್ಮ ಆರೋಗ್ಯಗಳು ಚೆನ್ನಾಗಿರಬೇಕು. ನಮಗೆ ಯಾವಾಗ್ಲೂ ನಮಗೆ ಬರೋವಂಥ ಗಂಡಾಂತರಗಳು ಅಥವಾ ನಮ್ಮ ಜೀವನದಲ್ಲಿ ಬರೋಂತಹ ಸಮಸ್ಯೆಗಳು ಬರುವಾಗ ನಮಗೆ ಕೇಳಿ ಬರೋದಿಲ್ಲ. ಅಂಥ ಸಮಸ್ಯೆಗಳು ಮುಂದೆ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು ನಮ್ಮ ದೇಹ ಮತ್ತು ಮನಸ್ಸನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿ ನಾವು ಒಂದಷ್ಟು ಪುಟ್ಟ ಸೇವೆಗಳನ್ನು ಮಾಡಿದಾಗ ಭಗವಂತ ನಮಗೆ ಏನೋ ಒಂದು ರೀತಿಲಿ ಎಷ್ಟೋ ದುಡ್ಡು ಕಾಸು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ವಿಪತ್ತುಗಳಲ್ಲಿ ಸಿಗಾಕೊಂಡಾಗ, ಕಷ್ಟಗಳಲ್ಲಿ ಸಿಗಾಕೊಂಡಾಗ, ಸಮಸ್ಯೆಗಳ ಜಂಜಾಟದಲ್ಲಿ ಸಿಗಾಕೊಂಡಾಗ ಭಗವಂತ ಅನ್ನೋನು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಕಾಪಾಡ್ತಾನೆ ಅನ್ನೋ ನಂಬಿಕೆಯಿಂದನೇ ನಾವು ಪ್ರತಿಯೊಬ್ಬರು ಕೂಡ ಪೂಜೆ ಪುನಸ್ಕಾರನ ಮಾಡ್ತಾ ಇರೋದು. ಆ ನಂಬಿಕೆಗಳಿಗೋಸ್ಕರ ನಾವು ಮೃತ್ಯುಂಜಯ ಮಂತ್ರನ ಆದಷ್ಟು ನಾವು ಅಮಾವಾಸ್ಯೆ ತಿಥಿ ನಕ್ಷತ್ರಗಳ ದಿನ ನಾವು ಆ ಮಂತ್ರಗಳನ್ನು ನಾವು ಪಠಣೆ ಮಾಡೋದ್ರಿಂದ, ಆ ಸ್ಥಳಗಳಲ್ಲಿ ನಾವು ಹೋಗಿ ದೀಪಗಳನ್ನು ಹಚ್ಚೋದ್ರಿಂದ ಅಥವಾ ಈ ವಸ್ತುಗಳನ್ನು ನಾವು ದಾನವಾಗಿ ಕೊಡೋದ್ರಿಂದ ನಮ್ಮಲ್ಲಿ ನಮ್ಮ ಜನ್ಮ ನಕ್ಷತ್ರಗಳಿಂದ ಬಂದಿರೋಂಥ ಪಾಪ ಕರ್ಮಗಳಾಗಿರ್ಬೋದು ಅಥವಾ ನಮ್ಮ ತಂದೆ ತಾಯಿಗಳು ಮಾಡಿರೋಂಥ ದೋಷಗಳಿಂದ ನಮಗೆ ಶಾಪವಾಗಿ ಅದು ಜೀವನಕ್ಕೆ ಅಡ್ಡಿ ಆಗಿರ್ಬೋದು. ಅಂಥದನ್ನೆಲ್ಲ ನಾವು ಕಳ್ಕೊಬೇಕು ಅಂದಾಗ ಚಿಕ್ಕ ವಸ್ತುಗಳನ್ನು ನಾವು ದಾನವಾಗಿ ಮಾಡಬೇಕಾಗುತ್ತೆ. ಮತ್ತು ನಮಗೆ ಅನುಕೂಲ ಆಗುವಂಥ ಆ ನಕ್ಷತ್ರಕ್ಕೆ ಅನುಗುಣವಾಗಿ ಬಂದಿರೋಂಥ ದೇವತಾ ಕಾರ್ಯಗಳನ್ನು ಅಥವಾ ದೇವತೆಗಳನ್ನು ನಾವು ಸ್ಮರಣೆ ಮಾಡಿ ದೀಪ ಹಚ್ಚುವಂಥದ್ದು ಇರ್ಬೋದು, ಮಂತ್ರ ಪಠಣೆ ಮಾಡೋ ಅಂಥದ್ದು ಇರ್ಬೋದು. ಅದು ನಮಗೆ ಪೂರಕವಾಗಿ ಯಾವುದೋ ಒಂದು ತರಂಗಗಳ ಮೂಲಕ ನಮಗೆ ಶಕ್ತಿನ ಅದು ಕೊಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ತಿದ್ದೀನಿ. ಖಂಡಿತವಾಗ್ಲೂ ಇದೊಂದು ಪುಟ್ಟ ಉಪಾಯನ ನೀವು ಸೋಮವತಿ ಅಮಾವಾಸ್ಯೆ ದಿನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಮೃತ್ಯುಂಜಯ ಮಂತ್ರಗಳನ್ನು ನೀವು ಹೇಳ್ಕೊಳ್ಳಿ, ಮಕ್ಳಿಗೂ ಹೇಳ್ಕೊಡಿ. ಯಾಕಂದರೆ ಮಕ್ಕಳುಗಳನ್ನು ಕರ್ಕೊಂಡು ನೀವು ಆಚೆಗಡೆ ಯಾತ್ರೆಗಳಿಗೆ ಹೋಗ್ತಿರ್ತೀರ, ಟ್ರಿಪ್ಗಳು ಹೋಗ್ತಿರ್ತೀರ. ಈಗ ನೋಡಿ ಮೊನ್ನೆ ತಾನೇ ಒಂದು ವಿಷಯ ನೆಲಮಂಗಲದ ಹತ್ರ ಹೆಂಗಾಯಿತು ಅಂತ, ಇದ್ದಕ್ಕಿದ್ದಂತೆಯೇ ಕಾರ್ ಆಕ್ಸಿಡೆಂಟ್ ಆಗಿ ಇಡೀ ಕುಟುಂಬ ಸರ್ವನಾಶ ಆಗೋಯ್ತು. ಅವರು ಬರಲೇ ಇಲ್ಲ, ಪೂರ್ತಿ ಕುಟುಂಬ ಸುಟ್ಟೋಯ್ತು ಆಕ್ಸಿಡೆಂಟಲ್ಲಿ. ಅದೇ ರೀತಿ ನಾವು ಮಕ್ಕಳನ್ನು ಆಚೆ ಕರ್ಕೊಂಡು ಹೋಗ್ತಾ ಇರ್ತೀವಿ, ನಮಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ
ಅದಕ್ಕೋಸ್ಕರ ನಮ್ಮ ಮಕ್ಕಳು ನಾವು ಎಲ್ಲ ಆಚೆ ಹೋದರೆ ಯೋಗಕ್ಷೇಮವಾಗಿ ನಾವು ಮನೆಗೆ ಬರಬೇಕು ಅಂದರೆ ನಾವು ಪ್ರತಿದಿನ ಅಲ್ದಿದ್ರೂ ವಿಶೇಷ ದಿನಗಳಲ್ಲಿ ನಾವು ಶಿವನ ಧ್ಯಾನನ ನಾವು ಖಂಡಿತವಾಗ್ಲೂ ಮಾಡಬೇಕು. ಅಥವಾ ಈ ಒಂದು ವ್ರತದ ದಿನಗಳಂತ ಇರುತ್ತಲ್ಲ, ಅವಾಗಾದರೂ ನಾವು ಮಂತ್ರ ಪಠಣೆನ ಆ ಕೆಲವೊಂದು ಮಂತ್ರಗಳನ್ನು ಖಂಡಿತವಾಗ್ಲೂ ಹೇಳ್ಕೊಬೇಕು. ಮೃತ್ಯು ಕಂಟಕಗಳಿಂದ ನಾವು ದೂರ ಆಗಬೇಕು ಅಂದರೆ ನಾವು ಶಿವನಿಗೆ ನಾವು ಆರಾಧನೆಯನ್ನು ನಾವು ಮಾಡಲೇಬೇಕು. ಅದಕ್ಕೋಸ್ಕರ ನೀವು ಮೃತ್ಯುಂಜಯ ಮಂತ್ರಗಳನ್ನು ದಿನ ಪಠಣೆ ಮಾಡೋದಂಥದ್ದಿರ್ಬೋದು, ಅಥವಾ ನೀವು ಮಕ್ಕಳಿಗೆ ಹೇಳ್ಕೊಡೋ ಅಂಥದ್ದಿರ್ಬೋದು, ಇದನ್ನು ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.